ನ್ಯೂಸ್ ಟ್ಯಾಗ್ ಕನ್ನಡ, ನಿಖರ, ನಿರ್ಭೀತ, ನಿರಂತರ. ಬಳ್ಳಾರಿ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಒಂದು ಮಾಡೆಲ್ ಪಾರ್ಕ್ ಅಂದರೆ ಹೇಗಿರಬೇಕು ಅನ್ನೋದನ್ನು ಇಲ್ಲಿಯ ಸ್ಥಳೀಯರು ಒಂದು 40 ಜನಕ್ಕೂ ಹೆಚ್ಚು ಸದಸ್ಯರು ಒಂದು ಆದರ್ಶ ಉದ್ಯಾನವನದ ಅಭಿವೃದ್ಧಿ ಸಂಘ ಅಂತ ಹೇಳ್ಬಿಟ್ಟು ಮಾಡಿಕೊಂಡು ಅದ್ರ ಮುಖೇನ ಹಲವಾರು ಒಂದು ಚಟುವಟಿಕೆಗಳನ್ನು ಮಾಡಲಿಕ್ಕೆ, ಅಂದರೆ ನೋಡಿ, ಹೆಣ್ಮಕ್ಳಿಗೆ ಒಂದು ಸಪ್ರೇಟ್ ಆದಂಥ ಜಿಮ್ಮನ್ನು ವ್ಯವಸ್ಥೆ ಮಾಡಲಾಗಿದೆ, ಪುರುಷರಿಗೆ ಒಂದು ಸಪ್ರೇಟ್ ಆದಂಥ ಜಿಮ್ಮನ್ನು ವ್ಯವಸ್ಥೆ ಮಾಡಲಾಗಿದೆ. ಹಾಗೆಯೇ ಇಲ್ಲಿ ಮಕ್ಕಳಿಗೆ ಆಡಲಿಕ್ಕೆ ಹಲವಾರು ಒಂದು ಆಟಿಕೆಗಳಾಗಿರ್ಬೋದು ಮತ್ತು ಅವರಿಗೆ ಕ್ರಿಯೇಟಿವ್ ಆಗಿರ್ತಕ್ಕಂಥ ಒಂದು ಜಿಮ್ನಾಸ್ಟಿಕ್ ಹಾಗೂ ಸಹ ಮಕ್ಕಳಿಗೆ ಒಂದು ಹಲವಾರು ಪರಿಕರಗಳನ್ನು ಒದಗಿಸಿದ್ದಾರೆ. ಜೊತೆಗೆ ಒಂದು ಧ್ಯಾನ ಮಾಡ್ತಕ್ಕಂಥ, ಯೋಗ ಮಾಡ್ತಕ್ಕಂಥ ಹಲವಾರು ಒಂದು ಪ್ಲ್ಯಾಟ್ಫಾರ್ಮ್ಗಳನ್ನು, ವೇದಿಕೆಯನ್ನು ಕ್ರಿಯೇಟ್ ಮಾಡಿದ್ದಾರೆ. ಬಳ್ಳಾರಿ ನಗರಾಭಿವೃದ್ಧಿ ಪ್ರಾಧಿಕಾರಿ ವತಿಯಿಂದ ಮಾಡೆಲ್ ಪಾರ್ಕ್ ಆಗಿ ರಾಘವೇಂದ್ರ ಕಾಲೋನಿ ಸೆಕೆಂಡ್ ಸ್ಟೇಜಲ್ಲಿ ಹಮ್ಮಿಕೊಂಡಿದ್ದೇವೆ. ಇವತ್ತು ಬಳ್ಳಾರಿಯಲ್ಲಿ ಜನರಿಗೆ ಪಾರ್ಕ್ ಡೆವಲಪ್ಮೆಂಟ್ ಭಾರಿ ನೆಸೆಸಿಟಿ ಇದೆ. ನಮ್ಮ ಬಳ್ಳಾರಿ ಸಿಟಿ MLA ನಾರಾ ಭರತ್ ರೆಡ್ಡಿ ಅವರು ಕೂಡ ಕನಸು ನೆನಸಾಗಿದೆ, ಈ ಥರ ಮಾಡಬೇಕು ಅಂತ ಕೂಡ ಅವರು ಕನಸಿದೆ. ಅದೇ ರೀತಿಯಲ್ಲಿ ನಾವೆಲ್ಲ ಒಟ್ಟುಗೂಡಿ ನಾವು ಈ ಪಾರ್ಕನ್ನು ಡೆವಲಪ್ಮೆಂಟ್ ಮಾಡಲಿಕ್ಕೆ ತೊಗೊಂಡಿದ್ದೇವೆ. ಇಲ್ಲಿ ಆದರ್ಶ ಉದ್ಯಾನವನ ಅಂಥೇಳಿ ಈ ಭಾಗದ ಜನ ಒಂದು ಅಸೋಸಿಯೇಷನ್ ಮಾಡಿಕೊಂಡು ಇಲ್ಲಿ ಇದ್ದಾರೆ. ಅವ್ರಿಗೋಸ್ಕರ ನಾವು ಏನು ಮಾಡಿದ್ದೇವೆ, ಅಸೋಸಿಯೇಷನ್ ಇದ್ದರೆ ಈ ಪಾರ್ಕನ್ನು ರಕ್ಷಣೆ ಮಾಡಲಿಕ್ಕೆ ಆಗುತ್ತೆ ಅಂಥೇಳಿ ಎಲ್ಲಿ ಅಸೋಸಿಯೇಷನ್ ಇದೆ ಅಲ್ಲಿ ಪಾರ್ಕನ್ನು ಡೆವಲಪ್ಮೆಂಟ್ ಮಾಡಬೇಕು ಅಂತ ನಮ್ಮ ಉದ್ದೇಶ, ನಗರಾಭಿವೃದ್ಧಿ ಪ್ರಾಧಿಕಾರದ ಉದ್ದೇಶ. ಅದೇ ರೀತಿಯಲ್ಲಿ ಇವತ್ತು ಈ ಪಾರ್ಕನ್ನು ನೋಡಿ, ಈ ಪಾರ್ಕಲ್ಲಿ ಜಿಮ್ ಹಾಕಿದ್ದೇವೆ, ಓಪನ್ ಜಿಮ್. ಅದು ಲೇಡೀಸ್ ಜಿಮ್ ಬೇರೆ, ಜೆಂಟ್ಸ್ ಜಿಮ್ ಬೇರೆ. ದಿನನಿತ್ಯ ಬೆಳಿಗ್ಗೆ ಲೇಡೀಸೇ ಬೇರೆ ಕಡೆ ಜಿಮ್ ಮಾಡ್ತಾರೆ, ಜೆಂಟ್ಸೇ ಬೇರೆ ಕಡೆ ಜಿಮ್ ಮಾಡ್ತಾರೆ. ವಾಕಿಂಗ್ ಟ್ರ್ಯಾಕ್ ಮಾಡಿದ್ದೇವೆ. ಮತ್ತು ಆಮೇಲೆ ಎಲ್ಲ ಕಡೆ ಕೂಡ ಚಿಲ್ಡ್ರನ್ಸ್ ಇಕ್ವಿಪ್ಮೆಂಟ್ಸ್ ಮಾಡಿದ್ದೇವೆ. ಅದೇ ರೀತಿಯಲ್ಲಿ ಇಲ್ಲಿ ಗಜಬಾ ಅಂಥೇಳಿ ಯೋಗ ಸೆಂಟರ್ ಒಂದು ಮಾಡಿದ್ದೀವಿ. ಅದೇ ರೀತಿಯಲ್ಲಿ ಈಗ ಲೇಟೆಸ್ಟಾಗಿ ಒಂದು 50x50 ಅದರಲ್ಲಿ ಯೋಗ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದೇವೆ. ಅದೇ ರೀತಿಯಲ್ಲಿ ಸುತ್ತೂ ಕೂಡ ಸೇಫ್ಟಿ ಪರ್ಪಸ್ಸು ಎಲ್ಲ ಕಡೆ ಕೆಮರೋ ಇಟ್ಟಿದ್ದೇವೆ. ಲೇಡೀಸ್ ವಾಕಿಂಗ್ ಮಾಡ್ತಾ ಇರ್ತಾರೆ, ಈ ಕಳ್ಳರು ಯಾರು ಕೂಡ ಬರಬಾರ್ದು ಅಂತೇಳಿ ಕೆಮರೋ ಇಟ್ಟಿದ್ದೇವೆ. ಅದೇ ರೀತಿಯಲ್ಲಿ ಇಲ್ಲಿ 24 ಗಂಟೆ ಇರಲಿಕ್ಕೆ ವಾಚ್ಮೆನ್ ರೂಮು ಎಲ್ಲ ವ್ಯವಸ್ಥೆ ಮಾಡಿದ್ದೇವೆ. ಯಾಕಂದರೆ ಇದೇ ರೀತಿಯಲ್ಲಿ ಡೆವಲಪರ್ಸ್ ಕೂಡ ಇದೇ ರೀತಿಯಲ್ಲಿ ನಮ್ಮ ಬುಡಾಗೆ ಯಾರೇ ಆಗಲಿ ಪ್ರೈವೇಟ್ ಡೆವಲಪರ್ಸ್ ಬಂದರೆ ಕೂಡ ಇದೇ ರೀತಿಯಲ್ಲಿ ಮಾಡೆಲ್ ಪಾರ್ಕ್ ಅಂತ ನಾವೇನು ಮಾಡಿದ್ದೀವಿ ಅದೇ ರೀತಿಯಲ್ಲಿ ನೀವು ಪಾರ್ಕನ್ನು ಮಾಡಿಕೊಟ್ರೆ ಮಾತ್ರ ಅಪ್ರೂವಲ್ ಕೊಡ್ತೀವಿ ಅಂತೇಳಿ ತೋರಿಸ್ಲಿಕ್ಕೆ ಅಂತ ನಾವು ಮಾಡಿದ್ದೀವಿ. ಈ ಪಾರ್ಕನ್ನು ಬಳ್ಳಾರಿ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ದತ್ತಕ್ಕೆ ತಗೊತೀವಿ. ಅಂದರೆ ಎವರಿ ಮಂತ್ ನಾವೇ ಮೈಂಟೈನ್ ಮಾಡ್ತೀವಿ. ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಮೈಂಟೈನ್ ಮಾಡ್ತಾರೆ. ವಾಚ್ಮ್ಯಾನ್ ಸ್ಯಾಲ್ರಿ ಇರ್ಬೋದು, ಮೈಂಟೆನೆನ್ಸ್ ಇರ್ಬೋದು. ಆ ರೀತಿಯಲ್ಲಿ ಈ ಪಾರ್ಕನ್ನು ಮಾಡಿದ್ದೀವಿ. ನಾಳೆ ನಾವು 25ನೇ ತಾರೀಕು ನಾರಾ ಭರತ್ ರೆಡ್ಡಿ ಅವರು, ನಮ್ಮ ಶಾಸಕರಾದಂಥ ನಾರಾ ಭರತ್ ರೆಡ್ಡಿ ಅವ್ರದ್ದು ಹುಟ್ಟುಹಬ್ಬ ಇದೆ. ಅವತ್ತು ಮಾಡಬೇಕು ವಿಶೇಷವಾಗಿ ಅಂತೇಳಿ ಅವತ್ತು ಸಾಯಂಕಾಲ 5 ಗಂಟೆಗೆ ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ನೋಡ್ಬೋದು, ವಾಕಿಂಗ್ ಟ್ರ್ಯಾಕ್ ಆಗಿರ್ಬೋದು, ಇವೆಲ್ಲವೂ ಸಹ ಅಭಿವೃದ್ಧಿ ಮಾಡಿದಂತಹ ವಿಶೇಷವಾಗಿ ಭದ್ರತೆಯನ್ನು ಒದಗಿಸಿದ್ದಾರೆ. ಇಲ್ಲಿ ಒಂದು CCTV ಕ್ಯಾಮ್ರಾಗಳ ಮುಖೇನ ಎಲ್ಲ ಬರ್ತಕ್ಕಂತಹ ಪಾರ್ಕ್ಗಳಲ್ಲಿ ಯಾರು ಓಡಾಡ್ತಿದ್ದಾರೆ, ಜೊತೆಗೆ ಸೆಕ್ಯೂರಿಟಿ ಗಾರ್ಡನ್ನು ಸಹ ಪಾರ್ಕಿಗೆ ಇಟ್ಬಿಟ್ಟು ಒಂದು ಮಾಡೆಲ್ ಪಾರ್ಕ್, ಬಳ್ಳಾರಿ ನಗರಾಭಿವೃದ್ಧಿ ಪ್ರಾಧಿಕಾರದ ಪಾರ್ಕ್ ಹೇಗಿರುತ್ತೆ ಅನ್ನೋದನ್ನು ಇಲ್ಲಿ ತೋರಿಸಿದ್ದಾರೆ. ಹಾಗಾಗಿ ನಮ್ಮೊಟ್ಟಿಗೆ ಸದಸ್ಯರೆಲ್ಲರೂ ಸಹ ಮಾತನಾಡಿಸುವಂಥ ಪ್ರಯತ್ನಕ್ಕೆ ನಾವು ಅಣಿಯಾಗ್ತಿದ್ದೇವೆ. ಈ ಒಂದು ಅಸೋಸಿಯೇಷನ್ನ ಟ್ರೆಜರರ್ ಆಗಿರ್ತಕ್ಕಂಥ, ಖಜಾಂಚಿಗಳಾಗಿರ್ತಕ್ಕಂಥ ತಲ್ಲಂ ಕಿಶೋರ್ ಅವರು ನಮ್ಮೊಟ್ಟಿಗೆ ಮಾತಾಡ್ತಾರೆ. ನಮಸ್ಕಾರ, ನಮ್ಮ ಹೆಸರು ಕಿಶೋರ್ ಅಂತ, ತಲ್ಲಂ ಕಿಶೋರ್ ಅವರು. ಬಳ್ಳಾರಿಗೆ ಫಸ್ಟ್ ಮಾಡೆಲ್ ಪಾರ್ಕ್ ಅಂದರೆ ನಮ್ಮ ಬುಡಾ ಚೇರ್ಮನ್ ಆಂಜನೇಯ ಅವರೇ ಫಸ್ಟ್ ಮಾಡ್ತಿದ್ದಾರೆ. ಇದು ಲೇಡೀಸ್ ಆಗಲಿ, ಜೆಂಟ್ಸ್ ಆಗಲಿ, ಕಿಡ್ಸ್ಗಾಗಲಿ, ಕಿಡ್ಸ್ ಪ್ಲೇ ಗ್ರೌಂಡ್ ಆಗಲಿ, ಲೇಡೀಸ್ ಜಿಮ್ ಆಗಲಿ, ಜೆಂಟ್ಸ್ ಜಿಮ್ ಆಗಲಿ, ಟ್ರ್ಯಾಕ್ ಆಗಲಿ, ಯೋಗ ಮಾಡೋ ಧ್ಯಾನ ಕೇಂದ್ರ ಆಗಲಿ, ಎಲ್ಲ ಇದ್ರಿಗೆ ಅದು ಮಾಡೆಲ್ ಪಾರ್ಕ್ ಅಂದರೆ ಮಾಡೆಲ್ ಪಾರ್ಕ್ ಥರನೇ ಮಾಡಾರ ಇವರು ಬುಡಾ ಚೇರ್ಮನ್ ಆಂಜನೇಯನವರು. ಇಂಥ ಥರ ಎಲ್ಲ ಬಳ್ಳಾರಿ ಡೆವಲಪ್ಮೆಂಟ್ ಆಗಬೇಕಂತ. ಸರ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಹೆಸರು ಶಿವರಾಮಕೃಷ್ಣ ಅಂತೇಳಿ. ಇಲ್ಲಿ ರಾಘವೇಂದ್ರ ಕಾಲನಿ ಹಳೆ ಹಂತದ ಉದ್ಘಾಟನೆ ಸಮಾರಂಭವಾಗಿ ಪಾರ್ಕ್ ರೆಡಿ ಆಗಿದೆ. ಇದನ್ನು 25ನೇ ತಾರೀಕು ಸಂಜೆ 5 ಗಂಟೆಗೆ ನಮ್ಮ ಬಳ್ಳಾರಿ ಶಾಸಕರಾಗಿರ್ತಕ್ಕಂಥ ನಾರಾ ಭರತ್ ರೆಡ್ಡಿ ಅವರ ಕೈಗಳ ಮೇಲೆ ಓಪನಿಂಗ್ ಆಗಲಿದೆ. ಆ ದಿನ ತುಂಬ ಕಲ್ಚರಲ್ ಪ್ರೋಗ್ರಾಮ್ಸ್ ಇದೆ. ಎಲ್ಲರೂ ಬರ್ತಿದ್ದಾರೆ, ಎಲ್ಲ ಕಾಂಗ್ರೆಸ್ ನಾಯಕರು ಎಲ್ಲರೂ ಬರ್ತಿದ್ದಾರೆ. ಹಾಗೆ ಅಲ್ಲದೆ ಈ ಪಾರ್ಕ್ನಲ್ಲಿ ನಮ್ಮ ಬೂಢಾಧ್ಯಕ್ಷರಾಗಿರ್ತಕ್ಕಂಥ ಆಂಜನೇಯನವರು ಬಳ್ಳಾರಿಯಲ್ಲಿ ಈ ಥರದ ಪಾರ್ಕ್ಗಳೆಲ್ಲ ಮಾಡಬೇಕಂತೇಳಿ ಅಂದ್ಕೊಂಡಿದ್ರು. ಅದರವಾಗಿ ಇದನ್ನು ತೋರಿಸಿದ್ದಾರೆ. ನಮ್ಮ ಆದರ್ಶ ಉದ್ಯಾನವನ ಅಭಿವೃದ್ಧಿ ಸಂಘದ ಸೆಕ್ರೆಟರಿ ನಾವು ಟೋಟಲ್ 47 ಮಂದಿ ಈ ಸಂಘ ಕಟ್ಟಿಗೆಂದು ನಮಗೆ ಸಪೋರ್ಟಾಗಿ ಆನೆಲ್ಲನ್ನು, ಆಮೇಲೆ ನಮ್ಮ ಅಧ್ಯಕ್ಷರಾದ ಕೆರಗೌಡಪ್ಪವರು,
ಎಲ್ಲ ನಿಂತು ನಾವು ಮಾಡಿದ್ದೀವಿ. ಇವಾಗ ಇದಕ್ಕೆ ಸಪೋರ್ಟಿಗಾಗಿ ನಮಗೆ ನಗರ ಅಭಿವೃದ್ಧಿ ಪ್ರಾಧಿಕಾರ ಇದೆಲ್ಲ ನಮಗೆ ಡೆವಲಪ್ಮೆಂಟ್ ಮಾಡಿ ಕೊಟ್ಟಿದ್ದಾರೆ. ಇದೇ ಥರ ಬಳ್ಳಾರಿ ಎಲ್ಲ ಆಗಬೇಕು. ಈ ಆದರ್ಶ ಉದ್ಯಾನ ಅಭಿವೃದ್ಧಿ ಸಂಘದ ಅಧ್ಯಕ್ಷರು ನಮ್ಮೊಂದಿಗೆ ಮಾಜಿ ಮಹಾನಗರ ಪಾಲಿಕೆ ಸದಸ್ಯರಾಗಿರ್ತಕ್ಕಂಥ ಕೆರೆಕೋಡಪ್ಪನವರು ನಮ್ಮೊಟ್ಟಿಗಿದ್ದಾರೆ. ಈ ಪಾರ್ಕ್ನ ವಿಶೇಷತೆ ಬಗ್ಗೆ ತಿಳಿಸ್ತಾರೆ. ಇಲ್ಲಿ ವಿಶೇಷವಾಗಿ ನಾವು ಆದರ್ಶ ಉದ್ಯಾನವನ ಅಭಿವೃದ್ಧಿ ಸಂಘ ಅಂತೇಳಿ ನಾವು ಮಾಡಿಕೊಂಡು ಎಲ್ಲ ಬೆಳಗ್ಗೆ ಬರ್ತಕ್ಕಂಥ ವಿಹಾರ ಸದಸ್ಯರು ಸೇರಿ ಒಂದು ಸಂಘ ಮಾಡಿಕೊಂಡು ಸಂಘವನ್ನು ನೋಂದಣಿ ಮಾಡಿಕೊಂಡು ನಾವು ಎಲ್ಲ ಅಭಿವೃದ್ಧಿ ಮಾಡಬೇಕಂತೇಳಿ ಇದು ಸುಮಾರು ಇದರ ವಿಸ್ತೀರ್ಣ 2.50 ಎಕರೆ ಇರ್ತಕ್ಕಂಥ ಈ ಉದ್ಯಾನವನ ಬಳ್ಳಾರಿಯಲ್ಲೇ ಈ ಮೊಟ್ಟಮೊದಲೇ ಪಾರ್ಕ್ ಅಂತ ನಮಗೆ ಅನಿಸ್ತದೆ. ಇಲ್ಲಿರ್ತಕ್ಕಂಥ ಮಹಿಳೆಯರಿಗಿರ್ಬೋದು, ಮಕ್ಕಳಿಗಿರ್ಬೋದು, ವೃದ್ಧರಿಗಿರ್ಬೋದು, ಇವರಿಗೆಲ್ಲ ಅನುಕೂಲ ಆಗ್ತಕ್ಕಂಥ ಎಲ್ಲ ಆಟಿಕೆ ಸಾಮಾನುಗಳು, ಪಾರ್ಕ್ಗಳು, ಜಿಮ್ಗಳು ಎಲ್ಲ ಥರದ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಆದರ್ಶ ಉದ್ಯಾನವನದ ಪರವಾಗಿ, ನಮ್ಮ ಸಂಘದ ಪರವಾಗಿ JS ಆಂಜನೇಯಲ್ಲಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಅದರ ಜೊತೆಗೆ ಇವರಿಗೆ ಸಾಥ್ ಕೊಟ್ಟಿರ್ತಕ್ಕಂಥ ಬಳ್ಳಾರಿ ನಗರದ ಶಾಸಕರು, ಜನಪ್ರಿಯ ಶಾಸಕರಾದ ನಾರಾ ಭರತ್ ರೆಡ್ಡಿ ಅವರು ಸಾಥ್ ಕೊಟ್ಟು ಅವರಿಗೆ ಬೆಂಬಲ ಕೊಟ್ಟು ಅನೇಕ ಅನುದಾನವನ್ನು ನಮ್ಮ ಪಾರ್ಕಿಗೆ ಕೊಟ್ಟಿರುತ್ತಾರೆ. ಈ ಪಾರ್ಕ್ ಮಾಡೋದಕ್ಕೆ ಬಹಳಷ್ಟು ಶ್ರಮ ಪಟ್ಟಿದ್ದಾರೆ ಭಾಳಷ್ಟು ಜನ. ಇಲ್ಲಿ ಏನಿದ್ರೂ ಸುಮಾರು ಒಂದು 15-20 ದಿನದಿಂದ ಭಾರಿ ಬೆಳಿಗ್ಗೆ ರಾತ್ರಿ ಭಾರಿ ಶ್ರಮಪಟ್ಟು ಎಲ್ಲ ಅನುಕೂಲ ಮಾಡಿದ್ದಾರೆ. 25ನೇ ತಾರೀಕು ಓಪನಿಂಗ್ ಇರೋದಿಲ್ಲ. ನಮ್ಮ MLA ಸಾಹೇಬರಾದ ನಾರಾ ಭರತ್ ರೆಡ್ಡಿ ಅವರು ಬರ್ತಿದ್ದಾರೆ. ಎಲ್ಲರೂ ಸೇರಿ ಸಾರ್ವಜನಿಕರೆಲ್ಲ ಸೇರಿ ಒಳ್ಳೆಯ ಕಾರ್ಯಕ್ರಮದಿಂದ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಕೇಳ್ತಿದ್ದೀವಿ. ಬಳ್ಳಾರಿನಲ್ಲಿ ಸುಮಾರು ಒಂದು 30-40 ಪಾರ್ಕ್ಗಳು ಇರಬಹುದು. ಆದರೆ ಇಂಥ ಸುಸಜ್ಜಿತ ಪಾರ್ಕನ್ನು ನಾವು ನೋಡಲಿಕ್ಕೆ ಸಾಧ್ಯನೇ ಇಲ್ಲ. ಬೇರೆ ಬೇರೆ ಎಲ್ಲ ಜಿಂದಾಲು ಬೇರೆ ಬೇರೆ ಎಲ್ಲ ಪಾರ್ಕ್ಗಳು ಉದ್ಯಾನ ಮಾಡಿ ಎಲ್ಲ ಅಭಿವೃದ್ಧಿ ಮಾಡಿದ್ದಾರೆ. ಆದರೆ ನಮ್ಮ ಈ ಒಂದು ಪಾರ್ಕ್ನ ಒಂದು ಸಾರಿ ಬಂದು ನೋಡಿ. ಮತ್ತು ಇನ್ನೊಂದು ನಮ್ಮಲ್ಲಿ ಕಲ್ಚರಲ್ ಪ್ರೋಗ್ರಾಮ್ಸ್ ಏನಾದರೂ ಮಾಡಬೇಕಾದ್ರೆ ಇಲ್ಲಿ ಯಾವುದೇ ಥರದ ನಾವು ಫೀಸು ಗೀಸು ಏನೂ ಇದು ಮಾಡಲ್ಲ. ಯಾವುದಾದ್ರೂ ಆ್ಯಕ್ಟಿವಿಟೀಸ್ ಮಾಡಬೇಕಂದ್ರೆ ನಾವು ಫ್ರೀಯಾಗಿ ಇಲ್ಲಿ ಇದು ಮಾಡಿಕೊಡ್ತಾಯಿದ್ದೀವಿ. ಆಮೇಲೆ ವಾಕಿಂಗ್ ಮಾಡೋರಿಗೆ ಯಾವುದೇ ರೀತಿಯಿಂದ ನಾವು ಫೀಸಸ್ ಕಲೆಕ್ಟ್ ಮಾಡ್ತಾ ಇಲ್ಲ. ಸದಸ್ಯನಾಗಿದ್ದು ನಾವು ಆದರ್ಶ ಉದ್ಯಾನದ ಸದಸ್ಯನಾಗಿದ್ದು ಈ ಪ್ರವೇಶ ಎಲ್ಲ ಪಾರ್ಕಿನ ಒಳಗೆ ಉಚಿತವಾಗಿ ಪ್ರವೇಶವಿದ್ದು ಬೆಳಗ್ಗೆ ಮತ್ತು ಸಾಯಂಕಾಲ ಎಲ್ಲರಿಗೂ ಪ್ರವೇಶವಿರ್ತದೆ. ಇಲ್ಲಿ ಆರೋಗ್ಯವನ್ನು ಸೃಷ್ಟಿ ಮಾಡ್ಕೊಂಡು ಎಲ್ಲರೂ ಅನುಕೂಲವಾಗಿ ಇರಬೇಕೆಂದು ನಾನು ಇಲ್ಲಿ ಬೆಳಗಿನ ಜಾವ 5 ಗಂಟೆಯಿಂದ 10 ಗಂಟೆವರೆಗೂ ಮತ್ತು ಸಾಯಂಕಾಲ 4 ಗಂಟೆಯಿಂದ 8 ಗಂಟೆವರೆಗೂ ಫ್ರೀಯಾಗಿ ಎಲ್ಲರೂ ಬಂದು ಇಲ್ಲಿ ವಾಕಿಂಗ್ ಮಾಡ್ಬೋದು. ಸ್ವಚ್ಛತೆಯನ್ನು ಕಾಪಾಡಬೇಕು. ಪ್ಲಸ್ ಮತ್ತು ಇಲ್ಲಿ ಮಿನರಲ್ ವಾಟರ್ ಕೂಡ ಸಿಗುತ್ತದೆ. ಈ ಆದರ್ಶ ಉದ್ಯಾನವನ ಹುಟ್ಟಿದ ಮೊದಲು ಕಾರಣ ಅಂದರೆ ಮೊದಲು ಈ ಪಾರ್ಕಲ್ಲಿ ಏನೂ ಸವಲತ್ತುಗಳಿದ್ದಿಲ್ಲ. ಇಲ್ಲೆಲ್ಲ ಬೇಲಿ ಬೆಳೆದು ಯಾರೂ ಬರೋರೇ ಇದ್ದಿಲ್ಲ. ಸೊ ಇದನ್ನು ನಾವು ಮನಸ್ಸಿಗೆ ಹಚ್ಕೊಂಡು ಎಲ್ಲ ಗ್ರೂಪ್ ಮಾಡ್ಕೊಂಡು ಒಂದು ಸಂಘ ಮಾಡಿ ಈ ಸಂಘದ ವತಿಯಿಂದ ಬುಡಾ ಇವರ ಚೇರ್ಮನ್ರಾಗಿರ್ತಕ್ಕಂಥ ಆಂಜನೇಯರವರಿಗೆ ನಾವು ಒಂದು ಪ್ರಪೋಸಲ್ ಕೊಟ್ಟಿವಿ. ಸೊ ಅವರು ಭಾಳ ಸಹಕಾರ ಮಾಡಿ ನಮಗೆ ಸೊ ಇದೇ ರೀತಿ ಮುಂದೆ ಕೂಡ ಮಾಡ್ತಾರೆ ಅಂತ ನಮ್ಮ ಅನಿಸಿಕೆ. ಇಂಪ್ರೂವ್ಮೆಂಟ್ ಮಾಡಿರ್ತಕ್ಕಂಥ ಗುತ್ತಿಗೆದಾರನಾಗಿ ಹೇಳಬೇಕು ಅಂದರೆ ಇಲ್ಲಿನ ಈ ಸಂಘದ ಎಲ್ಲ ರೀತಿಯಿಂದ ಸಹಕಾರದೊಂದಿಗೆ ಸಾರ್ವಜನಿಕರ ಸಹಕಾರದೊಂದಿಗೆ ಉತ್ತಮವಾಗಿ ಹಗಲು ರಾತ್ರಿ ಕಷ್ಟವಿದ್ದು ಕೆಲಸ ಮಾಡಿ 25ನೇ ತಾರೀಕಿನೊಳಗೆ ನಮಗೆ ಬೇಕು ಅಂದಾಗ ಅವರೆಲ್ಲರ ಸಹಕಾರದಿಂದ ನಾವು ಸಂಪೂರ್ಣವಾಗಿ ಮಹಿಳೆಯರಿಗೆ ಪ್ರತ್ಯೇಕವಾಗಿ ಮತ್ತು ಪುರುಷರಿಗೆ ಪ್ರತ್ಯೇಕವಾಗಿ 2 ಜಿಮ್ಗಳನ್ನು ಮಾಡಿ ಮತ್ತು ಹುಡುಗರು ಆಟಿಕೆ ಸಾಮಾನುಗಳನ್ನು ಅಳವಡಿಸಿ ಮತ್ತು ಇನ್ನೂ ಹಲವಾರು ಗ್ರಾನೈಟ್ ಬೆಂಚಸ್ ಇರ್ಬೋದು, ಡಸ್ಟ್ಬಿನ್ಸ್ ಇರ್ಬೋದು, ಇನ್ನೂ ಬೆಂಚಸ್ ಇರ್ಬೋದು, ಎಲ್ಲ ರೀತಿಯಿಂದ ಅನುಕೂಲ ಮಾಡಿ ಈ ಉದ್ಯಾನವನವನ್ನು ಇಡೀ ಬಳ್ಳಾರಿ ನಗರಕ್ಕೆ ಒಂದು ಮಾದರಿಯ ಉದ್ಯಾನವನ್ನಾಗಿ ಮಾಡಬೇಕಂತ ಹಗಲು ರಾತ್ರಿ ನಮ್ಮ ಜೊತೆಗೆ ಒಟ್ಟುಗೂಡಿ ಈ ಸಂಘದ ವತಿಯಿಂದ ಮತ್ತು ಸಾರ್ವಜನಿಕರ ವತಿಯಿಂದ ನಮಗೆ ಸಹಕಾರದಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಅವ್ರಿಗೆ ಹೇಳ್ತಾ ಅವರ ಸಹಕಾರ ನಮಗೆ ಸಂಪೂರ್ಣವಾಗಿ ಕೊಟ್ಟಿದ್ದಾರೆ. ಇನ್ನಿತರ ಸುದ್ದಿಗಳಿಗಾಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನ್ಯೂಸ್ ಟ್ಯಾಗ್ ಕನ್ನಡ.